ಖ್ಯಾತ ನಟಿ ಮಾಜಿ ಸಚಿವೆ ಉಮಾಶ್ರೀ ಯಕ್ಷಗಾನ ರಂಗಪ್ರವೇಶ ಮಾಡಿದ್ದಾರೆ. ಮೇರು ನಟ ಪದ್ಮಶ್ರೀ ಪುರಸ್ಕೃತ ದಿವಂಗತ ಚಿಟ್ಟಾಣಿ ರಾಮಚಂದ್ರ ಹೆಗ್ಡೆಯವರ ಕೊನೆಯ ಆಸೆಯನ್ನ ಈಡೇರಿಸಲು ರಂಗಪ್ರವೇಶಿಸಿದ್ದಾರೆ. ಉತ್ತರ ಕನ್ನಡದ ಹೊನ್ನಾವರದಲ್ಲಿ ನಡೆದ ಯಕ್ಷಗಾನದ ಮೂಲಕ ಚೆಂಡೆಯ ಪೆಟ್ಟಿಗೆ ಹೆಜ್ಜೆ ಹಾಕಿದ್ದಾರೆ. ಕನ್ನಡ ಸಿನಿಮಾ ರಂಗದಲ್ಲಿ 480ಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದಲ್ಲದೆ ನಾಟಕ ರಂಗದಲ್ಲಿ ನಟಿಸಿ ಹೆಸರು ಗಳಿಸಿರುವ ಉಮಾಶ್ರೀ ರವರು ಇದೇ ಮೊದಲ ಬಾರಿ ಯಕ್ಷಗಾನ ರಂಗಪ್ರವೇಶ ಮಾಡಿ ಸೈ ಎನಿಸಿಕೊಂಡ್ರು. ಈ ಸಭೆಯಲ್ಲೇ ಇರಲಿ, ಯಾವ ಸಭೆಯಲ್ಲಾದ್ರೂ ಇರಲಿ, ಹೆಣ್ಣು ಮಕ್ಕಳು ಅಯ್ಯೋ 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 ಎಷ್ಟು ಚಂದ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸು ಕಿವಿ ಕಿವಿ. ಹೌದಾ? ಹೌದೇನೆ? ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ? ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಮಂಥರೆ ಅನ್ನುವಂತಹ ಪಾತ್ರ ರಾಮಾಯಣದಲ್ಲಿ ಬರುತ್ತಲ್ಲ, ಪಟ್ಟಾಭಿಷೇಕ ಅನ್ನುವಂಥ ಯಕ್ಷಗಾನದಲ್ಲಿ, ಆ ಪಾತ್ರಕ್ಕೆ ನಾನು ಇವತ್ತು ಬಂದು ಪಾತ್ರವನ್ನು ಮಾಡಿದ್ದೇನೆ ಯಕ್ಷಗಾನದಲ್ಲಿ. ಅವಳು ರಾಮಚಂದ್ರನ ಪಟ್ಟಾಭಿಷೇಕ ವಿರೋಧ ಮಾಡಿದ್ದು ಕೂಡ ಈ ಜಗತ್ತಿಗೆ ಒಳ್ಳೆಯದೇ ಆಗಿದೆ. ರಾಮಚಂದ್ರ ಇಲ್ಲದೆ ಹೋಗಿದ್ದರೆ ಮನೆಯಿಂದ ಹೊರಗೆ ಬೀಳ್ತಿರ್ಲಿಲ್ಲ. ಹೊರಗೆ ಬಿದ್ದಿದ್ರಿಂದಲೇ ಒಬ್ಬ ಶಬರಿಗೆ ಶಾಪ ವಿಮೋಚನೆ ಆಗಿರ್ಬೋದು, ವಾಲಿ ಸುಗ್ರೀವರ ಭೇಟಿ ಇರ್ಬೋದು, ಮತ್ತು ರಾಮ ಲಕ್ಷ್ಮಣ